ಸೊ ರಾಯಲ್ ಸಿನಿಮಾ ರಿಲೀಸ್ ಆಗಿದೆ. ಇತ್ತೀಚೆಗಷ್ಟೇ ದಿನಕರ್ ಅವರು ದರ್ಶನ್ ಅವರ ಜೊತೆಗೆ ಕೂತ್ಕೊಂಡು ಸಿನಿಮಾವನ್ನ ವೀಕ್ಷಣೆ ಮಾಡಿದ್ರು. ಇವತ್ತು ಅಭಿಮಾನಿಗಳ ಜೊತೆ ಸಿನಿಮಾ ಹೇಗಿದೆ ರೆಸ್ಪಾನ್ಸ್ ಕೇಳಲಿಕ್ಕೆ ಬಂದಿದ್ದಾರೆ. ನನ್ನ ಜೊತೆ ಇದ್ದಾರೆ, ಮಾತನಾಡಿಸ್ತಾ ಹೋಗ್ತೀನಿ. ಸರ್ ನಮಸ್ತೆ. ನಮಸ್ತೆ ಅಮ್ಮ. ಹೇಗಿದೆ ಸರ್ ಮೂವಿ? ನಿಮ್ಮ ಮೂವಿನ ನಿಮಗೆ ನೋಡಿ ಏನು ಅನಿಸ್ತಾ? ಅಲ್ಲ ಅಂದ್ರೆ ನಾನು ಇಷ್ಟಪಟ್ಟೆ ಮಾಡಿರ್ತೀನಿ, ಈಗ ನೀವು ನೋಡಿದ್ಮೇಲೆ ನೀವು ಹೇಳ್ಬೇಕು ಏನು ಅನಿಸ್ತು ಅಂತ. ಸೂಪರ್ ಅನಿಸ್ತು. ಸೀಟ್ ತುದಿಲಿ ತಂದು ಕೂರಿಸ್ತು ಅಂತ ಹೇಳಿದ್ರೆ ನಿಜಕ್ಕೂ ತಪ್ಪಾಗ್ಲಿಕ್ಕಿಲ್ಲ. ಒಂದು ಹೊಸ ಕಂಟೆಂಟ್ ಮುಖಾಂತರ, ಒಂದು ಹೊಸ ಲವ್ ಸ್ಟೋರಿ ಮುಖಾಂತರ ಬಂದಿದ್ದೀರಾ. ಆಲ್ ದ ವೆರಿ ಬೆಸ್ಟ್. ಇನ್ನೂ ಎತ್ತರಕ್ಕೆ ರೀಚ್ ಆಗಲಿ ಅಂತ ಆಶಿಸ್ತಾ. ಸೊ ಇತ್ತೀಚೆಗಷ್ಟೇ ದರ್ಶನ್ ಅವರ ಜೊತೆ ಕೂತು ಮೂವಿ ನೋಡಿದ್ರಿ. ಏನು ಹೇಳಿದ್ರು ದರ್ಶನ್ ಅವರು? ಅವ್ರಿಗೆ ತುಂಬ ಖುಷಿ ಆಯಿತು, ತುಂಬ ಚೆನ್ನಾಗಿ ಮಾಡಿದರು. ಆ್ಯಂಡ್ ಅವನಿಗೆ ಒಂದು ತುಂಬ ಪ್ರೌಡ್ ಫೀಲ್ ಇದೆ, ನನ್ನ ತಮ್ಮ ಕಮರ್ಷಿಯಲ್ ಡೈರೆಕ್ಟ್ರು ಅಂತ. ಸೊ ನಿನ್ನ ಬೌಂಡ್ರಿಲೇ ಮಾಡಿದೆ ಸಿನಿಮಾ, ತುಂಬ ಚೆನ್ನಾಗಿದೆ ಅಂತ ಹೇಳ್ದ. ನಾನು ಇತ್ತೀಚೆಗಷ್ಟೇ ಪ್ರಶ್ನೆ ಕೇಳಿದ್ದೆ ನಿಮಗೆ, ಮನಸ್ತಾಪ ಇದೆಯಾ ಏನೋ ಬೇರೆಯವರೆಲ್ಲ ಹೇಳ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು, ನೀವೇ ಹೇಳ್ತಿದ್ದೀರಾ ಅಂತ ಹೇಳಿದ್ರಿ ನೀವು. ಸೊ ಜೊತೆಗೆ ಮೂವಿ ನೋಡೋದ್ರಿಂದ ನಮಗೆ ಒಂದಷ್ಟು ನೈಜವಾಗಿ ಕ್ಲಾರಿಟಿ ಸಿಕ್ತು ಅಂತಲೇ ಹೇಳ್ಬೋದು. ಸೊ ಆ ಬಗ್ಗೆ ಎಷ್ಟು ಖುಷಿ ಇದೆ, ಬಿಕಾಸ್ ಊಹಾಪೋಹಗಳಿಗೆ ತೆರೆಯುವಂತಹ ಕೆಲಸ ಆಗಿದೆ ಜೊತೆಲಿ ಕೂತು ಮೂವಿ ನೋಡಿದ್ರಿಂದ. ನೀವು ಅದಕ್ಕೆ ಆನ್ಸರ್, ನೀವೇ ತಾನೇ ಪ್ರಶ್ನೆ ಕೇಳಿದ್ದ ಅವತ್ತು, ಈಗ ನೀವು ಆನ್ಸರ್ ಹೇಳಿ. ನಂದು ಬರೀ ಪ್ರಶ್ನೆ ಕೇಳೋದಷ್ಟೇ ಕೆಲಸ, ಉತ್ತರ ನೀವು ಹೇಳಬೇಕು. ಇಲ್ಲ ಅಂದರೆ ಹೌದು, ನಾನು ದರ್ಶನ್ ಪಬ್ಲಿಕ್ ಅಪಿಯರೆನ್ಸ್ ಜಾಸ್ತಿ ಇರಲಿಲ್ಲ ಪಾಸ್ಟಲ್ಲಿ. ಸೊ ಈಗ ನೋಡ್ತಾ ಇದ್ದಾರೆ, ಈಗೆಲ್ಲ ಅವ್ರಿಗೆ ಏನೇನೇ ಕನ್ಫ್ಯೂಷನ್ಸ್ ಇದೆ ಅವೆಲ್ಲ ಕ್ಲಾರಿಫೈ ಆಗುತ್ತೆ ಇದರಿಂದ. ಫೈನಲಿ ಸಿನಿಮಾ ಅಂತೂ ಎಲ್ರಿಗೂ ಇಷ್ಟ ಆಗಿದೆ. ಬಿಕಾಸ್ ಇಲ್ಲಿ ಬಂದಿರುವಂತಹ ನೆರೆದಿರುವಂತಹ ಅಭಿಮಾನಿಗಳನ್ನು ನೋಡಿದ್ರೆ ಗೊತ್ತಾಗುತ್ತೆ. ಏನೇನ ಎಕ್ಸ್ಪೆಕ್ಟ್ ಮಾಡ್ತೀರಾ ಇನ್ನೂ ಹೆಚ್ಚಾಗಿ ಅವ್ರಗಳಿಂದ, ಆಡಿಯನ್ಸ್ ಅಂತ? ಏನಿಲ್ಲ, ಅವರು ನೋಡಿ ಇಷ್ಟ ಆಗಿದ್ರೆ ದಯವಿಟ್ಟು ನಿಮ್ಮ ಅಕ್ಕಪಕ್ಕ ನಿಮ್ಮ ಫ್ರೆಂಡ್ಸ್ಗೆ, ನಿಮ್ಮ ಅಕ್ಕಪಕ್ಕ ಮನೆಯವ್ರಿಗೆ ಇನ್ಫಾರ್ಮ್ ಮಾಡಿ. ಆ್ಯಂಡ್ ಹೇಳಿ, ಅವ್ರು ನಿಮ್ಗೆ ಎಷ್ಟು ಇಷ್ಟ ಆಯಿತು ಅಂತ ನೀವೇ ಹೇಳಿ, ನಾವೇನು ಹೇಳೋಲ್ಲ. ಆ್ಯಂಡ್ ಈಗ ಸಿನಿಮಾ ನಾವು ಏನೇನು ಬೇಕು ಪ್ರಮೋಷನ್ ಬಿಫೋರ್ ರಿಲೀಸ್ ಏನೇನು ಮಾಡಬೇಕು ಎಲ್ಲ ಮಾಡಾಗಿದೆ. ಇನ್ನು ಮೌತ್ ಪಬ್ಲಿಸಿಟಿಯಿಂದಾನೇ ರೀಚ್ ಆಗಬೇಕು. ಸೊ ನೀವುಗಳೇ ರೀಚ್ ಮಾಡಬೇಕು. ಆ್ಯಂಡ್ ನಿಮ್ಮ ಬೆಂಬಲ ಇದ್ದಷ್ಟು ನಾವು ಈ ಥರ ಒಳ್ಳೊಳ್ಳೆ ಸಿನಿಮಾಗಳು ಮಾಡ್ತಾ ಇರ್ತೀವಿ. ಥ್ಯಾಂಕ್ ಯು ಸರ್, ಸಾಕಷ್ಟು ಮಾಹಿತಿನ ಹಂಚ್ಕೊಂಡ್ರಿ. ಆಲ್ ದ ವೆರಿ ಬೆಸ್ಟ್ ನಿಮ್ಮ ಮೂವಿಗೆ ಅಂತ ಹೇಳ್ತಾ ಬೆಸ್ಟ್ ಆಫ್ ಲಕ್. ಇದಿಷ್ಟು ದಿನಾಕರ್ ಅವರ ಮಾತಾಗಿತ್ತು ಅಂತ ಹೇಳ್ತಾ ಕ್ಯಾಮ್ರಾ ಪರ್ಸನ್ ಶಿವು ಜೊತೆ ರೋಜಾ ಮನು ಪಾಟೀಲ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಸೊ ರಾಯಲ್ ಸಿನಿಮಾ ರಿಲೀಸ್ ಆಗಿದೆ. ಇತ್ತೀಚೆಗಷ್ಟೇ ದಿನಕರ್ ಅವರು ದರ್ಶನ್ ಅವರ ಜೊತೆಗೆ ಕೂತ್ಕೊಂಡು ಸಿನಿಮಾವನ್ನ ವೀಕ್ಷಣೆ ಮಾಡಿದ್ರು. ಇವತ್ತು ಅಭಿಮಾನಿಗಳ ಜೊತೆ ಸಿನಿಮಾ ಹೇಗಿದೆ ರೆಸ್ಪಾನ್ಸ್ ಕೇಳಲಿಕ್ಕೆ ಬಂದಿದ್ದಾರೆ. ನನ್ನ ಜೊತೆ ಇದ್ದಾರೆ, ಮಾತನಾಡಿಸ್ತಾ ಹೋಗ್ತೀನಿ. ಸರ್ ನಮಸ್ತೆ. ನಮಸ್ತೆ ಅಮ್ಮ. ಹೇಗಿದೆ ಸರ್ ಮೂವಿ? ನಿಮ್ಮ ಮೂವಿನ ನಿಮಗೆ ನೋಡಿ ಏನು ಅನಿಸ್ತಾ? ಅಲ್ಲ ಅಂದ್ರೆ ನಾನು ಇಷ್ಟಪಟ್ಟೆ ಮಾಡಿರ್ತೀನಿ, ಈಗ ನೀವು ನೋಡಿದ್ಮೇಲೆ ನೀವು ಹೇಳ್ಬೇಕು ಏನು ಅನಿಸ್ತು ಅಂತ. ಸೂಪರ್ ಅನಿಸ್ತು. ಸೀಟ್ ತುದಿಲಿ ತಂದು ಕೂರಿಸ್ತು ಅಂತ ಹೇಳಿದ್ರೆ ನಿಜಕ್ಕೂ ತಪ್ಪಾಗ್ಲಿಕ್ಕಿಲ್ಲ. ಒಂದು ಹೊಸ ಕಂಟೆಂಟ್ ಮುಖಾಂತರ, ಒಂದು ಹೊಸ ಲವ್ ಸ್ಟೋರಿ ಮುಖಾಂತರ ಬಂದಿದ್ದೀರಾ. ಆಲ್ ದ ವೆರಿ ಬೆಸ್ಟ್. ಇನ್ನೂ ಎತ್ತರಕ್ಕೆ ರೀಚ್ ಆಗಲಿ ಅಂತ ಆಶಿಸ್ತಾ. ಸೊ ಇತ್ತೀಚೆಗಷ್ಟೇ ದರ್ಶನ್ ಅವರ ಜೊತೆ ಕೂತು ಮೂವಿ ನೋಡಿದ್ರಿ. ಏನು ಹೇಳಿದ್ರು ದರ್ಶನ್ ಅವರು? ಅವ್ರಿಗೆ ತುಂಬ ಖುಷಿ ಆಯಿತು, ತುಂಬ ಚೆನ್ನಾಗಿ ಮಾಡಿದರು. ಆ್ಯಂಡ್ ಅವನಿಗೆ ಒಂದು ತುಂಬ ಪ್ರೌಡ್ ಫೀಲ್ ಇದೆ, ನನ್ನ ತಮ್ಮ ಕಮರ್ಷಿಯಲ್ ಡೈರೆಕ್ಟ್ರು ಅಂತ. ಸೊ ನಿನ್ನ ಬೌಂಡ್ರಿಲೇ ಮಾಡಿದೆ ಸಿನಿಮಾ, ತುಂಬ ಚೆನ್ನಾಗಿದೆ ಅಂತ ಹೇಳ್ದ. ನಾನು ಇತ್ತೀಚೆಗಷ್ಟೇ ಪ್ರಶ್ನೆ ಕೇಳಿದ್ದೆ ನಿಮಗೆ, ಮನಸ್ತಾಪ ಇದೆಯಾ ಏನೋ ಬೇರೆಯವರೆಲ್ಲ ಹೇಳ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು, ನೀವೇ ಹೇಳ್ತಿದ್ದೀರಾ ಅಂತ ಹೇಳಿದ್ರಿ ನೀವು. ಸೊ ಜೊತೆಗೆ ಮೂವಿ ನೋಡೋದ್ರಿಂದ ನಮಗೆ ಒಂದಷ್ಟು ನೈಜವಾಗಿ ಕ್ಲಾರಿಟಿ ಸಿಕ್ತು ಅಂತಲೇ ಹೇಳ್ಬೋದು. ಸೊ ಆ ಬಗ್ಗೆ ಎಷ್ಟು ಖುಷಿ ಇದೆ, ಬಿಕಾಸ್ ಊಹಾಪೋಹಗಳಿಗೆ ತೆರೆಯುವಂತಹ ಕೆಲಸ ಆಗಿದೆ ಜೊತೆಲಿ ಕೂತು ಮೂವಿ ನೋಡಿದ್ರಿಂದ. ನೀವು ಅದಕ್ಕೆ ಆನ್ಸರ್, ನೀವೇ ತಾನೇ ಪ್ರಶ್ನೆ ಕೇಳಿದ್ದ ಅವತ್ತು, ಈಗ ನೀವು ಆನ್ಸರ್ ಹೇಳಿ. ನಂದು ಬರೀ ಪ್ರಶ್ನೆ ಕೇಳೋದಷ್ಟೇ ಕೆಲಸ, ಉತ್ತರ ನೀವು ಹೇಳಬೇಕು. ಇಲ್ಲ ಅಂದರೆ ಹೌದು, ನಾನು ದರ್ಶನ್ ಪಬ್ಲಿಕ್ ಅಪಿಯರೆನ್ಸ್ ಜಾಸ್ತಿ ಇರಲಿಲ್ಲ ಪಾಸ್ಟಲ್ಲಿ. ಸೊ ಈಗ ನೋಡ್ತಾ ಇದ್ದಾರೆ, ಈಗೆಲ್ಲ ಅವ್ರಿಗೆ ಏನೇನೇ ಕನ್ಫ್ಯೂಷನ್ಸ್ ಇದೆ ಅವೆಲ್ಲ ಕ್ಲಾರಿಫೈ ಆಗುತ್ತೆ ಇದರಿಂದ. ಫೈನಲಿ ಸಿನಿಮಾ ಅಂತೂ ಎಲ್ರಿಗೂ ಇಷ್ಟ ಆಗಿದೆ. ಬಿಕಾಸ್ ಇಲ್ಲಿ ಬಂದಿರುವಂತಹ ನೆರೆದಿರುವಂತಹ ಅಭಿಮಾನಿಗಳನ್ನು ನೋಡಿದ್ರೆ ಗೊತ್ತಾಗುತ್ತೆ. ಏನೇನ ಎಕ್ಸ್ಪೆಕ್ಟ್ ಮಾಡ್ತೀರಾ ಇನ್ನೂ ಹೆಚ್ಚಾಗಿ ಅವ್ರಗಳಿಂದ, ಆಡಿಯನ್ಸ್ ಅಂತ? ಏನಿಲ್ಲ, ಅವರು ನೋಡಿ ಇಷ್ಟ ಆಗಿದ್ರೆ ದಯವಿಟ್ಟು ನಿಮ್ಮ ಅಕ್ಕಪಕ್ಕ ನಿಮ್ಮ ಫ್ರೆಂಡ್ಸ್ಗೆ, ನಿಮ್ಮ ಅಕ್ಕಪಕ್ಕ ಮನೆಯವ್ರಿಗೆ ಇನ್ಫಾರ್ಮ್ ಮಾಡಿ. ಆ್ಯಂಡ್ ಹೇಳಿ, ಅವ್ರು ನಿಮ್ಗೆ ಎಷ್ಟು ಇಷ್ಟ ಆಯಿತು ಅಂತ ನೀವೇ ಹೇಳಿ, ನಾವೇನು ಹೇಳೋಲ್ಲ. ಆ್ಯಂಡ್ ಈಗ ಸಿನಿಮಾ ನಾವು ಏನೇನು ಬೇಕು ಪ್ರಮೋಷನ್ ಬಿಫೋರ್ ರಿಲೀಸ್ ಏನೇನು ಮಾಡಬೇಕು ಎಲ್ಲ ಮಾಡಾಗಿದೆ. ಇನ್ನು ಮೌತ್ ಪಬ್ಲಿಸಿಟಿಯಿಂದಾನೇ ರೀಚ್ ಆಗಬೇಕು. ಸೊ ನೀವುಗಳೇ ರೀಚ್ ಮಾಡಬೇಕು. ಆ್ಯಂಡ್ ನಿಮ್ಮ ಬೆಂಬಲ ಇದ್ದಷ್ಟು ನಾವು ಈ ಥರ ಒಳ್ಳೊಳ್ಳೆ ಸಿನಿಮಾಗಳು ಮಾಡ್ತಾ ಇರ್ತೀವಿ. ಥ್ಯಾಂಕ್ ಯು ಸರ್, ಸಾಕಷ್ಟು ಮಾಹಿತಿನ ಹಂಚ್ಕೊಂಡ್ರಿ. ಆಲ್ ದ ವೆರಿ ಬೆಸ್ಟ್ ನಿಮ್ಮ ಮೂವಿಗೆ ಅಂತ ಹೇಳ್ತಾ ಬೆಸ್ಟ್ ಆಫ್ ಲಕ್. ಇದಿಷ್ಟು ದಿನಾಕರ್ ಅವರ ಮಾತಾಗಿತ್ತು ಅಂತ ಹೇಳ್ತಾ ಕ್ಯಾಮ್ರಾ ಪರ್ಸನ್ ಶಿವು ಜೊತೆ ರೋಜಾ ಮನು ಪಾಟೀಲ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಸೊ ರಾಯಲ್ ಸಿನಿಮಾ ರಿಲೀಸ್ ಆಗಿದೆ. ಇತ್ತೀಚೆಗಷ್ಟೇ ದಿನಕರ್ ಅವರು ದರ್ಶನ್ ಅವರ ಜೊತೆಗೆ ಕೂತ್ಕೊಂಡು ಸಿನಿಮಾವನ್ನ ವೀಕ್ಷಣೆ ಮಾಡಿದ್ರು. ಇವತ್ತು ಅಭಿಮಾನಿಗಳ ಜೊತೆ ಸಿನಿಮಾ ಹೇಗಿದೆ ರೆಸ್ಪಾನ್ಸ್ ಕೇಳಲಿಕ್ಕೆ ಬಂದಿದ್ದಾರೆ. ನನ್ನ ಜೊತೆ ಇದ್ದಾರೆ, ಮಾತನಾಡಿಸ್ತಾ ಹೋಗ್ತೀನಿ. ಸರ್ ನಮಸ್ತೆ. ನಮಸ್ತೆ ಅಮ್ಮ. ಹೇಗಿದೆ ಸರ್ ಮೂವಿ? ನಿಮ್ಮ ಮೂವಿನ ನಿಮಗೆ ನೋಡಿ ಏನು ಅನಿಸ್ತಾ? ಅಲ್ಲ ಅಂದ್ರೆ ನಾನು ಇಷ್ಟಪಟ್ಟೆ ಮಾಡಿರ್ತೀನಿ, ಈಗ ನೀವು ನೋಡಿದ್ಮೇಲೆ ನೀವು ಹೇಳ್ಬೇಕು ಏನು ಅನಿಸ್ತು ಅಂತ. ಸೂಪರ್ ಅನಿಸ್ತು. ಸೀಟ್ ತುದಿಲಿ ತಂದು ಕೂರಿಸ್ತು ಅಂತ ಹೇಳಿದ್ರೆ ನಿಜಕ್ಕೂ ತಪ್ಪಾಗ್ಲಿಕ್ಕಿಲ್ಲ. ಒಂದು ಹೊಸ ಕಂಟೆಂಟ್ ಮುಖಾಂತರ, ಒಂದು ಹೊಸ ಲವ್ ಸ್ಟೋರಿ ಮುಖಾಂತರ ಬಂದಿದ್ದೀರಾ. ಆಲ್ ದ ವೆರಿ ಬೆಸ್ಟ್. ಇನ್ನೂ ಎತ್ತರಕ್ಕೆ ರೀಚ್ ಆಗಲಿ ಅಂತ ಆಶಿಸ್ತಾ. ಸೊ ಇತ್ತೀಚೆಗಷ್ಟೇ ದರ್ಶನ್ ಅವರ ಜೊತೆ ಕೂತು ಮೂವಿ ನೋಡಿದ್ರಿ. ಏನು ಹೇಳಿದ್ರು ದರ್ಶನ್ ಅವರು?
ಅವ್ರಿಗೆ ತುಂಬ ಖುಷಿ ಆಯಿತು, ತುಂಬ ಚೆನ್ನಾಗಿ ಮಾಡಿದರು. ಆ್ಯಂಡ್ ಅವನಿಗೆ ಒಂದು ತುಂಬ ಪ್ರೌಡ್ ಫೀಲ್ ಇದೆ, ನನ್ನ ತಮ್ಮ ಕಮರ್ಷಿಯಲ್ ಡೈರೆಕ್ಟ್ರು ಅಂತ. ಸೊ ನಿನ್ನ ಬೌಂಡ್ರಿಲೇ ಮಾಡಿದೆ ಸಿನಿಮಾ, ತುಂಬ ಚೆನ್ನಾಗಿದೆ ಅಂತ ಹೇಳ್ದ. ನಾನು ಇತ್ತೀಚೆಗಷ್ಟೇ ಪ್ರಶ್ನೆ ಕೇಳಿದ್ದೆ ನಿಮಗೆ, ಮನಸ್ತಾಪ ಇದೆಯಾ ಏನೋ ಬೇರೆಯವರೆಲ್ಲ ಹೇಳ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು, ನೀವೇ ಹೇಳ್ತಿದ್ದೀರಾ ಅಂತ ಹೇಳಿದ್ರಿ ನೀವು. ಸೊ ಜೊತೆಗೆ ಮೂವಿ ನೋಡೋದ್ರಿಂದ ನಮಗೆ ಒಂದಷ್ಟು ನೈಜವಾಗಿ ಕ್ಲಾರಿಟಿ ಸಿಕ್ತು ಅಂತಲೇ ಹೇಳ್ಬೋದು. ಸೊ ಆ ಬಗ್ಗೆ ಎಷ್ಟು ಖುಷಿ ಇದೆ, ಬಿಕಾಸ್ ಊಹಾಪೋಹಗಳಿಗೆ ತೆರೆ ಎಳೆಯುವಂತಹ ಕೆಲಸ ಆಗಿದೆ ಜೊತೆಲಿ ಕೂತ್ ಮೂವಿ ನೋಡಿದ್ರಿಂದ. ನೀವು ಅದಕ್ಕೆ ಆನ್ಸರ್, ನೀವೇ ತಾನೇ ಪ್ರಶ್ನೆ ಕೇಳಿದ್ದೀರ ಅವತ್ತು, ಈಗ ನೀವು ಆನ್ಸರ್ ಹೇಳಿ. ನಂದು ಬರೀ ಪ್ರಶ್ನೆ ಕೇಳೋದಷ್ಟೇ ಕೆಲಸ, ಉತ್ತರ ನೀವು ಹೇಳಬೇಕು. ಇಲ್ಲ ಅಂದರೆ ಹೌದು, ನಾನು ದರ್ಶನ್ ಪಬ್ಲಿಕ್ ಅಪಿಯರೆನ್ಸ್ ಜಾಸ್ತಿ ಇರಲಿಲ್ಲ ಪಾಸ್ಟಲ್ಲಿ. ಸೊ ಈಗ ನೋಡ್ತಾ ಇದ್ದಾರೆ, ಈಗೆಲ್ಲ ಅವ್ರಿಗೆ ಏನೇನೇ ಕನ್ಫ್ಯೂಷನ್ಸ್ ಇದೆ ಅವೆಲ್ಲ ಕ್ಲಾರಿಫೈ ಆಗುತ್ತೆ ಇದರಿಂದ. ಫೈನಲಿ ಸಿನಿಮಾ ಅಂತೂ ಎಲ್ರಿಗೂ ಇಷ್ಟ ಆಗಿದೆ, ಬಿಕಾಸ್ ಇಲ್ಲಿ ಬಂದಿರುವಂತಹ ನೆರೆದಿರುವಂತಹ ಅಭಿಮಾನಿಗಳನ್ನು ನೋಡಿದ್ರೆ ಗೊತ್ತಾಗುತ್ತೆ. ಏನನ್ನ ಎಕ್ಸ್ಪೆಕ್ಟ್ ಮಾಡ್ತೀರಾ ಇನ್ನೂ ಹೆಚ್ಚಾಗಿ ಅವ್ರುಗಳಿಂದ, ಆಡಿಯನ್ಸ್ ಅಂತ? ಏನಿಲ್ಲ, ಅವರು ನೋಡಿ ಇಷ್ಟ ಆಗಿದ್ರೆ ದಯವಿಟ್ಟು ನಿಮ್ಮ ಅಕ್ಕಪಕ್ಕ ನಿಮ್ಮ ಫ್ರೆಂಡ್ಸ್ಗೆ, ನಿಮ್ಮ ಅಕ್ಕಪಕ್ಕ ಮನೆಯವ್ರಿಗೆ ಇನ್ಫಾರ್ಮ್ ಮಾಡಿ. ಆ್ಯಂಡ್ ಹೇಳಿ, ಅವ್ರು ನಿಮ್ಗೆ ಎಷ್ಟು ಇಷ್ಟ ಆಯಿತು ಅಂತ ನೀವೇ ಹೇಳಿ, ನಾವೇನು ಹೇಳೋಲ್ಲ. ಆ್ಯಂಡ್ ಈಗ ಸಿನಿಮಾ ನಾವು ಏನೇನು ಬೇಕು ಪ್ರಮೋಷನ್ ಬಿಫೋರ್ ರಿಲೀಸ್ ಏನೇನು ಮಾಡಬೇಕು ಎಲ್ಲ ಮಾಡಾಗಿದೆ. ಇನ್ನು ಮೌತ್ ಪಬ್ಲಿಸಿಟಿಯಿಂದಾನೇ ರೀಚ್ ಆಗಬೇಕು. ಸೊ ನೀವುಗಳೇ ರೀಚ್ ಮಾಡಬೇಕು. ಆ್ಯಂಡ್ ನಿಮ್ಮ ಬೆಂಬಲ ಇದ್ದಷ್ಟು ನಾವು ಈ ಥರ ಒಳ್ಳೊಳ್ಳೆ ಸಿನಿಮಾಗಳು ಮಾಡ್ತಾ ಇರ್ತೀವಿ. ಥ್ಯಾಂಕ್ ಯು ಸರ್, ಸಾಕಷ್ಟು ಮಾಹಿತಿನ ಹಂಚ್ಕೊಂಡ್ರೆ. ಆಲ್ ದ ವೆರಿ ಬೆಸ್ಟ್ ನಿಮ್ಮ ಮೂವಿಗೆ ಅಂತ ಹೇಳ್ತಾ ಬೆಸ್ಟ್ ಆಫ್ ಲಕ್. ಇದಿಷ್ಟು ದಿನಾಕರ್ ಅವರ ಮಾತಾಗಿತ್ತು ಅಂತ ಹೇಳ್ತಾ ಕ್ಯಾಮ್ರಾ ಪರ್ಸನ್ ಶಿವು ಜೊತೆ ರೋಜಾ ಮನು ಪಾಟೀಲ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಸೊ ರಾಯಲ್ ಸಿನಿಮಾ ರಿಲೀಸ್ ಆಗಿದೆ. ಇತ್ತೀಚೆಗಷ್ಟೇ ದಿನಕರ್ ಅವರು ದರ್ಶನ್ ಅವರ ಜೊತೆಗೆ ಕೂತ್ಕೊಂಡು ಸಿನಿಮಾವನ್ನು ವೀಕ್ಷಣೆ ಮಾಡಿದ್ರು. ಇವತ್ತು ಅಭಿಮಾನಿಗಳ ಜೊತೆ ಸಿನಿಮಾ ಹೇಗಿದೆ ರೆಸ್ಪಾನ್ಸ್ ಕೇಳಲಿಕ್ಕೆ ಬಂದಿದ್ದಾರೆ. ನನ್ನ ಜೊತೆ ಇದ್ದಾರೆ, ಮಾತನಾಡಿಸ್ತಾ ಹೋಗ್ತೀನಿ. ಸರ್ ನಮಸ್ತೆ. ನಮಸ್ತೆ ಅಮ್ಮ. ಹೇಗಿದೆ ಸರ್ ಮೂವಿ? ನಿಮ್ಮ ಮೂವಿನ ನಿಮಗೆ ನೋಡಿ ಏನು ಅನಿಸ್ತು? ಅಲ್ಲ, ನಾನು ಇಷ್ಟಪಟ್ಟೆ ಮಾಡಿರ್ತೀನಿ, ಈಗ ನೀವು ನೋಡಿದ್ಮೇಲೆ ನೀವು ಹೇಳ್ಬೇಕು ಏನು ಅನಿಸ್ತು ಅಂತ. ಸೂಪರ್ ಅನಿಸ್ತು, ಸೀಟ್ ತುದಿಲಿ ತಂದು ಕೂರಿಸ್ತು ಅಂತ ಹೇಳಿದ್ರೆ ನಿಜಕ್ಕೂ ತಪ್ಪಾಗ್ಲಿಕ್ಕಿಲ್ಲ. ಒಂದು ಹೊಸ ಕಂಟೆಂಟ್ ಮುಖಾಂತರ, ಒಂದು ಹೊಸ ಲವ್ ಸ್ಟೋರಿ ಮುಖಾಂತರ ಬಂದಿದ್ದೀರಾ. ಆಲ್ ದ ವೆರಿ ಬೆಸ್ಟ್, ಇನ್ನೂ ಎತ್ತರಕ್ಕೆ ರೀಚ್ ಆಗಲಿ ಅಂತ ಆಶಿಸ್ತಾ. ಸೊ ಇತ್ತೀಚೆಗಷ್ಟೇ ದರ್ಶನ್ ಅವರ ಜೊತೆ ಕೂತು ಮೂವಿ ನೋಡಿದ್ರಿ, ಏನು ಹೇಳಿದ್ರು ದರ್ಶನ್ ಅವರು? ಅವ್ರಿಗೆ ತುಂಬ ಖುಷಿ ಆಯಿತು, ತುಂಬ ಚೆನ್ನಾಗಿ ಮಾಡಿದರು. ಆ್ಯಂಡ್ ಅವನಿಗೆ ಒಂದು ತುಂಬ ಪ್ರೌಡ್ ಫೀಲ್ ಇದೆ, ನನ್ನ ತಮ್ಮ ಕಮರ್ಷಿಯಲ್ ಡೈರೆಕ್ಟ್ರು ಅಂತ. ಸೊ ನಿನ್ನ ಬೌಂಡ್ರಿಲೇ ಮಾಡಿದೆ ಸಿನಿಮಾ, ತುಂಬ ಚೆನ್ನಾಗಿದೆ ಅಂತ ಹೇಳ್ದ. ನಾನು ಇತ್ತೀಚೆಗಷ್ಟೇ ಪ್ರಶ್ನೆ ಕೇಳಿದ್ದೆ ನಿಮಗೆ, ಮನಸ್ತಾಪ ಇದೆಯಾ ಏನೋ ಬೇರೆಯವರೆಲ್ಲ ಹೇಳ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು, ನೀವೇ ಹೇಳ್ತಿದ್ದೀರಾ ಅಂತ ಹೇಳಿದ್ರಿ ನೀವು. ಸೊ ಜೊತೆಗೆ ಮೂವಿ ನೋಡೋದ್ರಿಂದ ನಮಗೆ ಒಂದಷ್ಟು ನೈಜವಾಗಿ ಕ್ಲಾರಿಟಿ ಸಿಕ್ತು ಅಂತಲೇ ಹೇಳ್ಬೋದು. ಸೊ ಆ ಬಗ್ಗೆ ಎಷ್ಟು ಖುಷಿ ಇದೆ, ಬಿಕಾಸ್ ಊಹಾಪೋಹಗಳಿಗೆ ತೆರೆ ಎಳೆಯುವಂತಹ ಕೆಲಸ ಆಗಿದೆ ಜೊತೆಲಿ ಕೂತ್ ಮೂವಿ ನೋಡಿದ್ರಿಂದ. ನೀವು ಅದಕ್ಕೆ ಆನ್ಸರ್, ನೀವೇ ತಾನೇ ಪ್ರಶ್ನೆ ಕೇಳಿದ್ದೀರ ಅವತ್ತು, ಈಗ ನೀವು ಆನ್ಸರ್ ಹೇಳಿ. ನಂದು ಬರೀ ಪ್ರಶ್ನೆ ಕೇಳೋದಷ್ಟೇ ಕೆಲಸ, ಉತ್ತರ ನೀವು ಹೇಳಬೇಕು. ಇಲ್ಲ ಅಂದರೆ ಹೌದು, ನಾನು ದರ್ಶನ್ ಪಬ್ಲಿಕ್ ಅಪಿಯರೆನ್ಸ್ ಜಾಸ್ತಿ ಇರಲಿಲ್ಲ ಪಾಸ್ಟಲ್ಲಿ. ಸೊ ಈಗ ನೋಡ್ತಾ ಇದ್ದಾರೆ, ಈಗೆಲ್ಲ ಅವ್ರಿಗೆ ಏನೇನೇ ಕನ್ಫ್ಯೂಷನ್ಸ್ ಇದೆ ಅವೆಲ್ಲ ಕ್ಲಾರಿಫೈ ಆಗುತ್ತೆ ಇದರಿಂದ. ಫೈನಲಿ ಸಿನಿಮಾ ಅಂತೂ ಎಲ್ರಿಗೂ ಇಷ್ಟ ಆಗಿದೆ, ಬಿಕಾಸ್ ಇಲ್ಲಿ ಬಂದಿರುವಂತಹ ನೆರೆದಿರುವಂತಹ ಅಭಿಮಾನಿಗಳನ್ನು ನೋಡಿದ್ರೆ ಗೊತ್ತಾಗುತ್ತೆ. ಏನನ್ನ ಎಕ್ಸ್ಪೆಕ್ಟ್ ಮಾಡ್ತೀರಾ ಇನ್ನೂ ಹೆಚ್ಚಾಗಿ ಅವ್ರುಗಳಿಂದ, ಆಡಿಯನ್ಸ್ ಅಂತ? ಏನಿಲ್ಲ, ಅವರು ನೋಡಿ ಇಷ್ಟ ಆಗಿದ್ರೆ ದಯವಿಟ್ಟು ನಿಮ್ಮ ಅಕ್ಕಪಕ್ಕ ನಿಮ್ಮ ಫ್ರೆಂಡ್ಸ್ಗೆ, ನಿಮ್ಮ ಅಕ್ಕಪಕ್ಕ ಮನೆಯವ್ರಿಗೆ ಇನ್ಫಾರ್ಮ್ ಮಾಡಿ. ಆ್ಯಂಡ್ ಹೇಳಿ, ಅವ್ರು ನಿಮ್ಗೆ ಎಷ್ಟು ಇಷ್ಟ ಆಯಿತು ಅಂತ ನೀವೇ ಹೇಳಿ, ನಾವೇನು ಹೇಳೋಲ್ಲ. ಆ್ಯಂಡ್ ಈಗ ಸಿನಿಮಾ ನಾವು ಏನೇನು ಬೇಕು ಪ್ರಮೋಷನ್ ಬಿಫೋರ್ ರಿಲೀಸ್ ಏನೇನು ಮಾಡಬೇಕು ಎಲ್ಲ ಮಾಡಾಗಿದೆ. ಇನ್ನು ಮೌತ್ ಪಬ್ಲಿಸಿಟಿಯಿಂದಾನೇ ರೀಚ್ ಆಗಬೇಕು. ಸೊ ನೀವುಗಳೇ ರೀಚ್ ಮಾಡಬೇಕು. ಆ್ಯಂಡ್ ನಿಮ್ಮ ಬೆಂಬಲ ಇದ್ದಷ್ಟು ನಾವು ಈ ಥರ ಒಳ್ಳೊಳ್ಳೆ ಸಿನಿಮಾಗಳು ಮಾಡ್ತಾ ಇರ್ತೀವಿ. ಥ್ಯಾಂಕ್ ಯು ಸರ್, ಸಾಕಷ್ಟು ಮಾಹಿತಿನ ಹಂಚ್ಕೊಂಡ್ರೆ. ಆಲ್ ದ ವೆರಿ ಬೆಸ್ಟ್ ನಿಮ್ಮ ಮೂವಿಗೆ ಅಂತ ಹೇಳ್ತಾ ಬೆಸ್ಟ್ ಆಫ್ ಲಕ್. ಇದಿಷ್ಟು ದಿನಾಕರ್ ಅವರ ಮಾತಾಗಿತ್ತು ಅಂತ ಹೇಳ್ತಾ ಕ್ಯಾಮ್ರಾ ಪರ್ಸನ್ ಶಿವು ಜೊತೆ ರೋಜಾ ಮನು ಪಾಟೀಲ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.